ಸಾವಯವ ಗೊಬ್ಬರಗಳನ್ನು ರಾಸಾಯನಿಕ ಗೊಬ್ಬರಗಳಿಗಿಂತ ಉತ್ತಮ ಎಂದು ಪರಿಗಣಿಸಲಾಗಿದೆ. ಏಕೆಂದರೆ ಸಾವಯವ ಗೊಬ್ಬರಗಳನ್ನು ರಾಸಾಯನಿಕ ಗೊಬ್ಬರಗಳಿಗಿಂತ ಉತ್ತಮ ಎಂದು ಪರಿಗಣಿಸಲಾಗಿದೆ. ಏಕೆಂದರೆ ನೀರನ್ನು ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತವೆ. ಸಾವಯವ ಗೊಬ್ಬರಗಳು ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತವೆ. ನೆಕ್ಸ್ಟ್ ನೋಡ್ರಿ, ಇದು ಮಣ್ಣನ್ನು ಕಡಿಮೆ ರಂಧ್ರಯುಕ್ತವಾಗಿಸುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಉಪಯುಕ್ತ ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಇದು ನೋಡ್ರಿ, ಇದು ಅನಿಲಗಳ ವಿನಿಮಯವನ್ನು ಸುಲಭಗೊಳಿಸುತ್ತದೆ. 1 2 3 1 3 4 ಏನ್ ನೋಡ್ರಿ, ಒಂದೇದೇನೈತಿ, ಇದು ನೀರನ್ನು ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಇವೆಲ್ಲ ನೋಡ್ರಿ, ಇವು ರಸಗೊಬ್ಬರಗಳು ಅಲ್ಲಿ ಎಲ್ಲ ಬೇರೆ ಬೇರೆ ಜೀವಿಗಳು ಅದ ನೋಡ್ರಿ. ಆ ಜೀವಿಗಳು ಡಿಕಾಂಪೋಸ್ ಆಗಿ ಹೆಚ್ಚಿನ ಪ್ರಮಾಣದಲ್ಲಿ ಹ್ಯೂಮಸ್ ಅಂಶ ಬರಕ್ ಕಾರಣ ಆಗ್ತಾವ್ರಿ ರಸಗೊಬ್ಬರಗಳು. ಅದಕ್ಕಾಗಿ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಿಡಿದಿಟ್ಟುಕೊಂಡ ಎಲ್ಲಾ ಮಣ್ಣುಗಳಲ್ಲಿ ಅತ್ಯಂತ ಹೆಚ್ಚು ಹ್ಯೂಮಸ್ ಅಂಶ ಇರೋದು ಯಾವ ಮಣ್ಣು? ಕಪ್ಪು ಮಣ್ಣು ಹೌದಲ್ಲ, ಕಪ್ಪು ಮಣ್ಣು. ಅದಕ್ಕಾಗಿ ನೀರಿನ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹಿಡಿದುಕೊಂಡ ಸಾಮರ್ಥ್ಯ ಇರೋದ್ರಿಂದ ಅಂದ್ರೆ ಈ ರಸಗೊಬ್ಬರಗಳು ಹ್ಯೂಮಸ್ ಅಂಶವನ್ನು ಇನ್ಕ್ರೀಸ್ ಮಾಡ್ತಾವ. ಅಂದ್ರೆ ಅದ ಸಾವಯವ ಮೀನ್ಸ್ ಸಾವಯವ ಗೊಬ್ಬರ ಜಾಸ್ತಿ ಆದಾಗ ಹ್ಯೂಮಸ್ ಅಂಶ ಜಾಸ್ತಿ ಆಕೈತಿ. ರಸಗೊಬ್ಬರ ಅಂದೇನು? ಸಾವಯವ ಗೊಬ್ಬರಗಳನ್ನು ರಾಸಾಯನಿಕ ಗೊಬ್ಬರಗಳಿಂತ ಉತ್ತಮ ಅಂತೇಳಿ ಡಿಫ್ರೆನ್ಸ್ ಹೇಳ್ಯಾರ. ಅಂದ್ರೆ ಸಾವಯವ ಗೊಬ್ಬರಗಳು ಯಾಕೆ ಉತ್ತಮ ಅಂತೇಳಿ, ಇವು ಮಣ್ಣಿನಲ್ಲಿ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಿಡಿದುಕೊಳ್ಳಕ ಹೆಲ್ಪ್ ಮಾಡ್ತಾವ. ಇವು ಮಣ್ಣನ್ನು ಕಡಿಮೆ ರಂಧ್ರಯುಕ್ತವಾಗಿಸ್ತಾವಂತ. ಇದು ಏನ್ ಬರಲ್ಲ ನೋಡ್ರಿ, ಈ ಕಡಿಮೆ ಗ್ಯಾಸ್ ಪಾಸ್ ಆಗ್ಬೇಕಲ್ಲ ಹೆಚ್ಚಿನ ಪ್ರಮಾಣದಲ್ಲಿ, ಇವು ಕಡಿಮೆ ರಂಧ್ರಯುಕ್ತವಾಗಿ ಮಾಡಲ್ಲ. ಇದು ಮಣ್ಣನ್ನು ನೆಕ್ಸ್ಟ್, ಇದು ಉಪಯುಕ್ತ ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸ್ತೈತಿ. ಇವೆಲ್ಲ ಕೆಲವೊಂದು ಬ್ಯಾಕ್ಟೀರಿಯಾಗಳು ನೋಡ್ರಿ, ಎಲೆಹುಳ ಬ್ಯಾಕ್ಟೀರಿಯಾ ಡಿಕಾಂಪೋಸ್ ಮಾಡಕ್ ಬೇಕಲ್ಲ, ಇವೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಇದು ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸ್ತೈತಿ. ಇದು ಅನಿಲ ವಿನಿಮಯವನ್ನು ಸುಲಭಗೊಳಿಸುತ್ತದೆ, ಗ್ಯಾಸಸ್ಗಳ ವಿನಿಮಯವನ್ನು ಸುಲಭಗೊಳಿಸ್ತೈತಿ. ಇದು ಏನದ ಮಣ್ಣು ಬಗ್ಗೆ ಸ್ವಲ್ಪ ನೋಡೋಣ. ಇಂಪಾರ್ಟೆಂಟ್ ಇಂಡಿಯಾದಾಗ 8 ಮಣ್ಣುಗಳು ಕಂಡು ಬರ್ತಾವ. ಇಂಪಾರ್ಟೆಂಟ್ ಬರೀ ಜಸ್ಟ್ ಇಂಪಾರ್ಟೆಂಟ್ ಅಷ್ಟು ನೋಡ್ಬಿಡ್ರಿ. ಮಣ್ಣಿನ ಈ ಇಂಡಿಯಾದಾಗ ಟೋಟಲ್ ICAR ಪ್ರಕಾರ ಎಷ್ಟು ಮಣ್ಣುಗಳಾಗಿ ಡಿವೈಡ್ ಮಾಡ್ತಾರೆ? 8 ಮಣ್ಣು ಹೌದಲ್ಲ, 8 ಮಣ್ಣುಗಳಾಗಿ ICAR ಪ್ರಕಾರ ಡಿವೈಡ್ ಮಾಡ್ತಾರೆ. ಈ ಮಣ್ಣು ಅಂತ ಹೇಳ್ಬೇಕಂತಂದ್ರ ಎಷ್ಟು MM ವ್ಯಾಸವನ್ನು ಹೊಂದಿರ್ಬೇಕದು ಮಿನಿಮಮ್. ಅಂದ್ರೆ ಎಷ್ಟು MM ಕಿಂತ ಜಾಸ್ತಿ ಇದ್ರ ಅದನ್ನ ಮಣ್ಣು ಅಂತೇಳಿ ಕನ್ಸಿಡರ್ ಮಾಡಲ್ಲ. ಅಲ್ಲ, ಎಷ್ಟು MM ಕಿಂತ ಜಾಸ್ತಿ ಇದ್ರ ಅದನ್ನ ಮಣ್ಣು ಅಂತೇಳಿ ಕನ್ಸಿಡರ್ ಮಾಡಲ್ಲ. 2 MM ಕಿಂತ ಜಾಸ್ತಿ ಇದ್ರ ಅದನ್ನು ಮಣ್ಣು ಅಂತೇಳಿ ಕನ್ಸಿಡರ್ ಮಾಡಲ್ಲ. ಅದು ಒಂದು ಹರಳು ಅಂತೇಳಿ ಕನ್ಸಿಡರ್. ಮಿನಿಮಮ್ 2 MM ಕಿಂತ ಕಡಿಮೆ ಪ್ರಮಾಣದಲ್ಲಿ ಇರ್ಬೇಕು ನೋಡ್ರಿ, ಅವಾಗ ಅದನ್ನು ಮಣ್ಣು ಅಂತೇಳಿ ಕನ್ಸಿಡರ್ ಮಾಡ್ತಾ ಬರ್ತೀವಿ ನಾವು. ಹೌದಾ? ಈ ಮಣ್ಣು ಅದೈತೆ ನೋಡ್ರಿ, ಮಣ್ಣಿನಲ್ಲಿ ICAR ಯಾವಾಗ ಸ್ಥಾಪನೆ ಆಗುತ್ತಾ? ಮಣ್ಣಿಗೆ ಇದು ಸ್ಥಾಪನೆ ನೋಡಿ. ICAR ಯಾವಾಗ ಸ್ಥಾಪನೆ ಆಗುತ್ತಾ? 1929. ಯಾರು ಇರ್ತಾರ? ದಿವಾನ್ ಯಾರು ಇರ್ತಾರ? ದಿವಾನು ಮಿರ್ಜಾ ಇಸ್ಮಾಯಿಲ್ 1926ರಿಂದ 41ರವರೆಗೂ ಅವನೇ ಇರ್ತಾನೆ ನೋಡ್ರಿ. ಮಿರ್ಜಾ ಇಸ್ಮಾಯಿಲ್ 1926ರಿಂದ 41ರವರೆಗೂ ಅವನೇ ಇರ್ತಾನೆ ಮಿರ್ಜಾ ಇಸ್ಮಾಯಿಲ್ ನೋಡ್ರಿ. ಇಲ್ಲಿ ಮಣ್ಣು ಸಂಶೋಧನಾ ಕೇಂದ್ರ ಬರ್ತೈತೆ ಗೊತ್ತಾ ಭಾರತದಾಗ? ಮಧ್ಯಪ್ರದೇಶ ಭೂಪಾಲ್ ಹೌದಲ್ಲ. ಈ ಮಧ್ಯಪ್ರದೇಶದ ಭೂಪಾಲ ಮಣ್ಣು ಸಂಶೋಧನಾ ಕೇಂದ್ರ ಅಲ್ಲಿ ಕಂಡು ಬರ್ತೈತಿ. ಈ ಮಣ್ಣು ಸಂಶೋಧನಾ ಕೇಂದ್ರದ 2 ಉಪಶಾಖೆಗಳು ಕರ್ನಾಟಕದಾಗ ಕಂಡು ಬರ್ತಾವ. ಬಳ್ಳಾರಿ ಒಂದ ಹೆಬ್ಬಾಳ, ಹುಬ್ಬಳ್ಳಿ ಅಲ್ಲ ಹೆಬ್ಬಾಳ ನೋಡ. ಬಳ್ಳಾರಿ ಮತ್ತು ಹೆಬ್ಬಾಳದಾಗ 2 ಈ ಮಣ್ಣು ಸಂಶೋಧನಾ ಕೇಂದ್ರದ 2 ಉಪಶಾಖೆಗಳು ಕರ್ನಾಟಕದಲ್ಲಿ ಬಳ್ಳಾರಿ ಮತ್ತು ಹೆಬ್ಬಾಳದಾಗ ಕಂಡು ಬರ್ತಾವ ನೋಡ್ರಿ. ಇದು ICAR ಅಂದ್ರೆ 1929. ICMR ಯಾವಾಗ ಸ್ಥಾಪನೆ ಆಗುತ್ತೆ? ಮೆಡಿಕಲ್ ರಿಸರ್ಚ್ 1911ರಾಗ ದಿವಾನ್ ಯಾರು ಇರ್ತಾರೆ ಇಲ್ಲಿ? ಯಾರು ಇರ್ತಾರೆ? ಆನಂದ್ VP ಮಾಧವ್ ಟಿ ಆನಂದ್ ನೋಡ್ರಿ. ಟಿ ಆನಂದ್ ಆಮೇಲೆ ಅದಕ್ಕಿಂತ ಮುಂಚೆ VP ಮಾಧವ್ ಇರ್ತಾರೆ. ಟಿ ಆನಂದ್ ನೋಡ್ರಿ. ಟಿ ಆನಂದ್ ಇದಾದ್ಮೇಲೆ ವಿಶ್ವೇಶ್ವರಯ್ಯ ಬರ್ತಾನದಲ್ಲ, ಟಿ ಆನಂದ್ ಇರ್ತಾನೆ ನೋಡ್ರಿ. ಇದು ಸ್ಥಾಪನೆ ಆದಾಗ ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಬರ್ತೈತೆ. ICMR ಅಂತ. ICAR ಅಂತಂದ್ರ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ಅದು 1929. ICMR 1911ರಾಗ ಇಲ್ಲಿ ಸ್ಥಾಪನೆ ಆಗ್ತಾ ಬರುತ್ತೆ. ಕೆಲವೊಂದು ಮಣ್ಣಿನ ಗಾತ್ರದ ಆದಾದ್ಮೇಲೆ ವ್ಯಾಸದ ಆದಾದ್ಮೇಲೆ ಕ್ಲೇ ಅಂತೇಳಿ, ಸಿಲ್ಲ ಮತ್ತು ಮರಳು ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಅಂತಂದು. ಕ್ಲೇ ಅಂತಂದ್ರೆ ಎಷ್ಟು MM ಎಷ್ಟು ಗಾತ್ರ ಇರ್ಬೇಕು ಸರ್? 0.002 ವರೆಗೆ ಏನಾದ್ರು ಮಣ್ಣಿನ ಗಾತ್ರ ಇದೆ ಅದನ್ನ ಕ್ಲೇ ಅಂತೀವಿ. ಸಿಲ್ ಅಂತಂದ್ರೆ 0.002 ಇಂದ 0.005 ಏನಾದ್ರು MM ಮಣ್ಣಿನ ಗಾತ್ರ ಇದ್ರ ಅದನ್ನು ಸಿಲ್ ಅಂತೀವಿ. ಮರಳು ಅಂತಂದ್ರೆ 0.005 ಇಂದ 2 MM ಇದ್ರ ಮರಳು ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಅದಕ್ಕಿಂತ ಜಾಸ್ತಿ ಏನಾದ್ರು ಇದ್ರ ಅದನ್ನು ಮರಳು ಅಂತೇಳಿ ಕನ್ಸಿಡರ್ ಮಾಡಲ್ಲ. ಅದು ಒಂಥರ ಹರಳು ಅಂತೇಳಿ ಅದನ್ನು ಮಣ್ಣು ಅಂತೇಳಿ ಕನ್ಸಿಡರ್ ಮಾಡಲ್ಲ ನೋಡ್ರಿ. ಇವು ನಾವು ಮರುಭೂಮಿಗಳಲ್ಲಿ ವಿಧಗಳು ನೋಡ್ತೀವಿ ಗೊತ್ತಾ? ಅಲ್ಲಿ ಮರುಭೂಮಿ ಓದುವಾಗ ಈ ಮರಳಿನ ಮರುಭೂಮಿ ಏನಂತ ಕರಿತೀವಿ? ಮರಳಿನ ಮರುಭೂಮಿಯನ್ನು ಎರ್ಗ್ ಅಂತ ಕರಿತೀವಿ. ಎರ್ಗ್ ಮರಳಿನ ಮರುಭೂಮಿಯನ್ನು ಎರ್ಗ್ ಅಂತ ಕ್ವಶನ್ ಕೇಳ್ಯಾರ ನೋಡ. ಮರಳಿರುವ ಮರುಭೂಮಿಯನ್ನು ಎರ್ಗ್ ಅಂತ ಕರಿತೀವಿ. ಅದು ಸಣ್ಣ ಪ್ರಮಾಣದಲ್ಲಿ ಸಣ್ಣ ಕಲ್ಲಿರುವ ಮರುಭೂಮಿಯನ್ನು ಏನಂತೀವಿ?
ಸಣ್ಣ ಸಣ್ಣ ಕಲ್ಲು ಇರ್ತಾವ ನೋಡ, ಸಣ್ಣ ಸಣ್ಣ ಕಲ್ಲು ದೊಡ್ಡ ಅಲ್ಲ, ಸಣ್ಣ ಸಣ್ಣ ಹಳ್ಳಿರೋ ಮರುಭೂಮಿನ ರೇಗ್ ಅಂತ ಕರಿತೀವಿ. ಮರಳಿನ ಮರುಭೂಮಿಯನ್ನು ಎರ್ಗ್ ಅಂತ ಕರಿತೀವಿ. ಸಣ್ಣ ಸಣ್ಣ ಹಳ್ಳಿರೋ ಮರುಭೂಮಿಯನ್ನು ರೇಗ್ ಅಂತ ಕರಿತೀವಿ. ದೊಡ್ಡ ದೊಡ್ಡ ಕಲ್ಲು ಬಂಡೆ ಇರುವ ಮರುಭೂಮಿಯನ್ನು ಹಮಡ. ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ಒಳಗೊಂಡಿರುವ ಮರುಭೂಮಿಯನ್ನು ಹಮಡ ಅಂತ ಕರಿತೀವಿ ನೋಡ್ರಿ. ಇದು ಕ್ವಶನ್ ಆಗ್ತೈತಿ ನೋಡ. ಇದು ಮರಳಿರುವ ಮರುಭೂಮಿಯನ್ನು ಏನಂತ ಕರಿತೀವಿ? ಎರ್ಗ್ ಅಂತ ಹೇಳಿ. ಸಣ್ಣ ಸಣ್ಣ ಕಲ್ಲಿರುವ ಮರುಭೂಮಿಯನ್ನು ರೇಗ್ ಅಂತ ಹೇಳಿ. ದೊಡ್ಡ ದೊಡ್ಡ ಕಲ್ಲು ಬಂಡೆ ಇರೋದು ಹಮಡ ಅಂತ ಹೇಳಿ ಕರಿತೀವಿ. ಮರುಭೂಮಿಯಲ್ಲಿ ಕೆಲವೊಂದು ಇವು ವಿಧಗಳು ಕಂಡು ಬರ್ತವೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮಣ್ಣುಗಳ ಬಗ್ಗೆ ನೋಡ್ತೀವಲ್ಲ, ಇದರಲ್ಲಿ ಮೆಕ್ಕಲ್ ಮಣ್ಣು ನೋಡ್ತೀವಿ ನಾವು. ಇದ್ರಲ್ಲಿ ಏನ್ ನೋಡ್ಬೇಕಂದ್ರೆ ಮೆಕ್ಕಲ್ ಮಣ್ಣು ಇವು ಎಲ್ಲಿ ಕಂಡು ಬರ್ತಾವ, ಎಲ್ಲಿ ರಾಜ್ಯ, ಅವೆಲ್ಲ ಕ್ವಶನ್ ಕೇಳಲ್ಲ ಈಗ. ಜಸ್ಟ್ ಇದ್ರಾಗ ಸಮೃದ್ಧಿ ಏನೈತಿ ಅವೆಲ್ಲ ಗೊತ್ತಿರ್ಲಿ. ಈ ಮೆಕ್ಕಲ್ ಮಣ್ಣು ಐತಿ ನೋಡ್ರಿ, ಈ ಮೆಕ್ಕಲ್ ಮಣ್ಣು ಏನ್ ರಿಚ್ ಏನ್ ಇರ್ತೈತಿ ಇದ್ರಾಗ? ಪೊಟ್ಯಾಸ್ ಮತ್ತು ಸುಣ್ಣ ನೋಡ್ರಿ. ಸಮೃದ್ಧವಾಗಿರೋದು ಪೊಟ್ಯಾಸಿಯಂ ಮತ್ತು ಸುಣ್ಣ ಸಮೃದ್ಧವಾಗಿರ್ತೈತಿ. ಮತ್ತೆ ಕೊರತೆ ಏನಿರ್ತೈತಿ? ಸಾರಜನಕ, ಫಾಸ್ಫರಸ್ ಮತ್ತು ಹ್ಯೂಮಸ್ ಅಂಶ ಕೊರತೆ ಇರ್ತೈತಿ ನೋಡ್ರಿ. ಸಾರಜನಕ, ಫಾಸ್ಫರಸ್, ಹ್ಯೂಮಸ್ ಅಂಶ ಕೊರತೆ ಇರ್ತೈತಿ ನೋಡ್ರಿ. ಆಲ್ಮೋಸ್ಟ್ ಎಲ್ಲಾ ನೈಟ್ರೋಜನ್ ಕೊರತೆ ಇರ್ತೈತಿ ನೋಡ್ರಿ. ಎಲ್ಲಾ ಮಣ್ಣೊಳಗೆ ನೈಟ್ರೋಜನ್ ಎಲ್ಲಾ ಮಣ್ಣೊಳಗೆ ಕೊರತೆ ಇರ್ತೈತಿ. ನಾರ್ಮಲ್ ಮೆಕ್ಕಲ್ ಮಣ್ಣು ನಮ್ಮ ಕರ್ನಾಟಕದಾಗ ಅತಿ ಹೆಚ್ಚು ಎಲ್ಲಿ ಕಂಡು ಬರ್ತೈತಿ? ನದಿಗಳು ಎಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಅಂದ್ರೆ ನದಿಗಳು ಎಲ್ಲಿ ಹೋಗಿ ಜಾಸ್ತಿ ಸೇರ್ತಾವ ನೋಡ್ರಿ, ಅಲ್ಲೇ ಇವು ಮಣ್ಣುಗಳು ಕಂಡು ಬರ್ತಾವ. ಹೌದಲ್ಲ? ಭಾರತದಲ್ಲಿ ಅತಿ ಹೆಚ್ಚು ಮೆಕ್ಕಲ್ ಮಣ್ಣು ಎಲ್ಲಿ ಕಂಡು ಬರ್ತೈತಿ? ಉತ್ತರ ಪ್ರದೇಶ. ಹೌದಲ್ಲ? ಅಂದ್ರೆ ಉತ್ತರ ಭಾರತದ ಮಹಾಮೈದಾನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ, ಅದರಾಗೂ ಉತ್ತರ ಪ್ರದೇಶದಾಗ ಹೆಚ್ಚಿನ ಪ್ರಮಾಣದ ಮೆಕ್ಕಲ್ ಮಣ್ಣು ಕಂಡು ಬರ್ತೈತಿ. ಅತ್ಯಂತ ಹೆಚ್ಚು ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹರಡಿರುವ ಮಣ್ಣು ಅಂತಂದ್ರ ಮೆಕ್ಕಲ್ ಮಣ್ಣು ಬರ್ತೈತಿ. ಈ ಮೆಕ್ಕಲ್ ಮಣ್ಣದಾಗ ನಾವು ಬೇರೆ ಬೇರೆ ವಿಧಗಳು ನೋಡ್ತೀವಲ್ಲ, ಅಂದ್ರೆ ಬಬರ, ಬಬರ, ನೋಡಿ ಸರ್, ಬಬರ, ತೆರಾಯಿ, ಖದರ ಮತ್ತು ಬಂಗಾರ ಅಂತೇಳಿ 4 ವಿಧ ನೋಡ್ತೀವಿ. ಬಬರ್ ಅಂತಂದ್ರೆ ಏನಾಕೈತ್ರಿ? ನದಿಯಲ್ಲಿ ಕಣ್ಮರಿ ಆಗೈತಿ. ನದಿ ಕಣ್ಮರಿ ಆಗುವ ಎಲ್ಲಿ ಯಾವ ಮಣ್ಣಿನಲ್ಲಿ ಕಣ್ಮರಿ ಆಗೈತೆ ಅಂದ್ರೆ ಬಬರ್ ಮೈದಾನದಲ್ಲಿ, ಬಬರ್ ಅಥವಾ ಬಾಬರ್ ಅಂತೀವಿ. ಬಬರ್ ಅಥವಾ ಬಾಬರ್ ಮೈದಾನದಲ್ಲಿ ನದಿ ಕಣ್ಮರಿ ಆಗತ್ತೆ. ನೆಕ್ಸ್ಟ್ ಈ ನದಿ ಎಲ್ಲಿ ಜನ್ಮ ಪಡಿತೈತಿ? ತೆರಾಯಿ ಮೈದಾನದಾಗ ಈ ನದಿ ಜನ್ಮ ಪಡಿತೈತಿ. ಈ ಬಂಗಾರ ಮತ್ತು ಖದರ್ದಾಗ ಸುಣ್ಣದ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಎದರಲ್ಲಿ ಇರ್ತೈತಿ? ಬಂಗಾರದಾಗ ಇರ್ತೈತಿ ನೋಡ್ರಿ. ಅಂದ್ರೆ ಬಾಳ ದೂರದಾಗ ಇರ್ತೈತಿ, ಅಲ್ಲಿ ನೀರು ಹೋಗ್ತಿರಲ್ಲ. ಇದು ಕಂಟಿನ್ಯೂಸ್ಲಿ ನೀರು ಹೋಗಿ ಎಲ್ಲ ತೊಳ್ಕೊಂಡು ಹೋಗಿರ್ತೈತಿ. ಖದರ್ ಅಂತಂದ್ರೆ ಹೊಸ ಮೆಕ್ಕಲ್ ಮಣ್ಣು ಹೋದಲ್ಲ, ಕಂಟಿನ್ಯೂಸ್ಲಿ ನೀರು ಹೋಗಿ ಅಲ್ಲಿ ಸುಣ್ಣದ ಅಂಶ ತೊಳ್ಕೊಂಡು ಹೋಗಿರ್ತೈತಿ. ಅದು ಬಹಳ ದಿನ ಹೊರಗೆ ಬಿದ್ದಿರ್ತೈತಿ. ಸುಣ್ಣದ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಸುಣ್ಣದ ಅಂಶ ಇರ್ತೈತಿ ನೋಡ್ರಿ. ಬಂಗಾರದಾಗ ಸುಣ್ಣದ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತೈತಿ. ಕಂಪೇರ್ ಟು ಖದರಿ ಕಂಪೇರ್ ಮಾಡಿದ್ರೆ ಬಂಗಾರದಾಗ ಸುಣ್ಣದ ಅಂಶ ಹೆಚ್ಚಿಗೆ ಇರ್ತೈತಿ ನೋಡ್ರಿ. ಅತ್ಯಂತ ನದಿಯ ಮಧ್ಯಭಾಗದಲ್ಲಿ ಖದರ್ ಕಂಡು ಬರ್ತೈತಿ. ಅದ್ರ ಮೇಲೆ ಬಂಗಾರ, ಅದ್ರ ಮೇಲೆ ತೆರಾಯಿ ನೋಡ್ರಿ. ಖದರ, ಬಂಗಾರ, ತೆರಾಯಿ 3 ಮಣ್ಣುಗಳು ಹಿಂಗ ನದಿ ಒಳಭಾಗದಿಂದ ಹೊರಭಾಗಕ್ಕೆ ಅವು ಕಂಡು ಬರ್ತಾವ ನೋಡ್ರಿ. ಬೇರೆ ಬೇರೆ ಗೋಧಿ, ಬಾರ್ಲಿ ಅವೆಲ್ಲ ಇದರಲ್ಲಿ ಬೆಳಿತೀವಿ ನೋಡ್ರಿ, ತೆರಾಯಿ ಮಣ್ಣು. ಕಬ್ಬು. ನೆಕ್ಸ್ಟ್ ಕೆಂಪು ಮಣ್ಣು ನೋಡ್ತೀವಿ. ಕೆಂಪು ಮಣ್ಣು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣು ಕಂಡು ಬರ್ತೈತೆ. ಕರ್ನಾಟಕದಾಗ ಅತಿ ಹೆಚ್ಚು ಕೆಂಪು ಮಣ್ಣು ಕಂಡು ಬರ್ತೈತಿ. ಕೆಂಪು ಮಣ್ಣು ಕರ್ನಾಟಕದಲ್ಲಿ ಯಾವ ಡಿಸ್ಟ್ರಿಕ್ಟ್ ಒಳಗೆ ಹೆಚ್ಚು ಕಂಡು ಬರ್ತೈತಿ? ತುಮಕೂರು. ಕರ್ನಾಟಕದಲ್ಲಿ ಕೆಂಪು ಮಣ್ಣಿನಲ್ಲಿ ತುಮಕೂರು ಅತಿ ಹೆಚ್ಚು ಪ್ರಮಾಣದಲ್ಲಿ ತುಮಕೂರು ಐತ್ರಿ. ಇದನ್ನು ಹಳದಿ ಮಣ್ಣು ಅಂತಂದ್ರೆ ಮೇಲಿನ ಪದರ ಕೆಂಪಾಗಿರ್ತೈತಿ, ಸ್ವಲ್ಪ ಒಳಗೆ ಹೋದಂಗ ಹಳದಿ ಕಲರ್ ಇರ್ತೈತಿ. ಅದಕ್ಕಾಗಿ ಹಳದಿ ಮಣ್ಣು ಅಂತಾನು ಕರಿತೀವಿ. ಕೆಂಪು ಇರೋ ಕಾರಣ ಏನಿದ್ರದ? ಕಬ್ಬಿಣದ ಆಕ್ಸೈಡ್ ದಿಂದ ಇದು ಕೆಂಪು ಮಣ್ಣಾಗಿ ಕಾಣ್ತೈತಿ. ಈ ಕೆಂಪು ಮಣ್ಣು ಐತಿ ನೋಡ್ರಿ, ಈ ಬೇರೆ ಬೇರೆ ಕಡೆ ಒಂದೊಂದು ಹೆಸರದಿಂದ ಕರಿತೀವಿ. ಆಂಧ್ರ ಪ್ರದೇಶದಾಗ ಏನಂತ ಕರೀತಾರ? ಕೆಂಪು ಮಣ್ಣು ಚಲ್ಕ. ಆಂಧ್ರ ಪ್ರದೇಶದಾಗ ಕೆಂಪು ಮಣ್ಣನ್ನು ಚಲ್ಕ ಅಂತ ಕರೀತಾರ. ನೆಕ್ಸ್ಟ್ ಕರ್ನಾಟಕದಾಗ ಏನ್ ಕರೀತಾರೆ ಇದಕ್ಕೆ? ಉತ್ತರ ಕರ್ನಾಟಕ ಸ್ಪೆಸಿಫಿಕ್ ಕರ್ನಾಟಕದಾಗ ಏನ್ ಕರೀತಾರೆ? ಮಸಾರಿ. ಇವೆಲ್ಲ ನಮ್ಮ ಉತ್ತರ ಕರ್ನಾಟಕದಾಗೆಲ್ಲ ಆಲ್ಮೋಸ್ಟ್ ಮಸಾರಿ ಅಂತ ಹೇಳಿ ಕರೀತಾರ ನೋಡಿ. ಮಸಾರಿ, ಕೆಂಪು ಮಣ್ಣನ್ನು ಮಸಾರಿ ಮಣ್ಣು ಅಂತ ಹೇಳಿ ಕರೀತಾರ. ಹೌದಲ್ ಸರ್? ಮಸಾರಿ ಮಣ್ಣು ಅಂತ ಕರೀತಾರ. ಉತ್ತರ ಭಾರತದಲ್ಲಿ ಏನಂತ ಕರೀತಾರ? ರಂಗಮತಿ. ಉತ್ತರ ಭಾರತದಲ್ಲಿ ರಂಗಮತಿ ಅಂತ ಕರೀತಾರ. ಆಂಧ್ರ ಪ್ರದೇಶದಾಗ ಏನ್ ಕರೀತಾರ ತಂದೆ? ಚಲ್ಕ. ಆಂಧ್ರ ಪ್ರದೇಶದಲ್ಲಿ ಕೆಂಪು ಮಣ್ಣನ್ನು ಚಲ್ಕ ಅಂತ ಕರೀತಾರ. ನಮ್ದ ಕರ್ನಾಟಕದಲ್ಲಿ ಅಂತಂದ್ರ ಮಸಾರಿ ಅಂತೇಳಿ, ಉತ್ತರ ಭಾರತದಲ್ಲಿ ರಂಗಮತಿ ಅಂತೇಳಿ ಈ ಕೆಂಪು ಮಣ್ಣನ್ನು ಕರಿತಾ ಬರ್ತಾರ ನೋಡ್ರಿ. ಅಂದ್ರೆ ಈ ಅಂತಃಸರಣ ಅಗ್ನಿಶಿಲೆಗಳಾದ ಇವಾದ ನೋಡ್ರಿ, ಗ್ರಾನೈಟ್, ನೀಸ್ಟ್, ಇವುಗಳ ಎರೋಜನ್ ಆಗೋದ್ರಿಂದ ಈ ಕೆಂಪು ಮಣ್ಣು ರೆಡಿ ಆಗಿರ್ತೈತಿ ನೋಡ್ರಿ. ಅಂತಃಸರಣ ಅಗ್ನಿಶಿಲೆಗಳಿಂದ ಈ ಕೆಂಪು ಮಣ್ಣು ರೆಡಿ ಆಗಿರ್ತೈತಿ. ಈ ಕೆಂಪು ಮಣ್ಣು ಐತಿ ನೋಡ್ರಿ, ಈ ಕೆಂಪು ಮಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಮೃದ್ಧಿ ಏನೇನ್ ಇರ್ತೈತಿ? ಕಬ್ಬಿಣದ ಅಂಶ ಒಂದ, ಕಬ್ಬಿಣದ ಆಕ್ಸೈಡ್ ಒಂದ. ನೆಕ್ಸ್ಟ್ ಕಬ್ಬಿಣದ ಅಂಶ ಪೊಟ್ಯಾಶ್ ಒಂದ, ಕಬ್ಬಿಣದ ಅಂಶ ಪೊಟ್ಯಾಶ್. ನೆಕ್ಸ್ಟ್ ಏನೇನ್ ಕೊರತೆ ಇರ್ತೈತಿ ಇದ್ರಾಗ? ನೈಟ್ರೋಜನ್ ಏನಿರ್ತೈತಿ? ಸುಣ್ಣ ಇರ್ತೈತಿ, ಫಾಸ್ಫರಸ್, ಹ್ಯೂಮಸ್, ಸಾರಜನಕ. ಸಮೃದ್ಧಿ ಇರಿದಷ್ಟು ನೆನ್ಪಿಟ್ಕೊಂಡ್ಬಿಡ್ರಿ. ಸಮೃದ್ಧಿ ಏನಿರ್ತೈತಿ ಅಂದ್ರೆ ಕಬ್ಬಿಣದ ಆಕ್ಸೈಡ್ ಮತ್ತು ಪೊಟ್ಯಾಶ್. ಕಬ್ಬಿಣದ ಆಕ್ಸೈಡ್ ಮತ್ತು ಪೊಟ್ಯಾಶ್ ಕೆಂಪು ಮಣ್ಣಿನಲ್ಲಿ ಕಂಡು ಬರ್ತೈತಿ. ಕಬ್ಬಿಣದ ಆಕ್ಸೈಡ್ ಮತ್ತು ಪೊಟ್ಯಾಶ್ ಕಂಡು ಬರ್ತೈತಿ ನೋಡ್ರಿ. ನೆಕ್ಸ್ಟ್ ಇದು ನೋಡ್ತೀವಿ. ನೆಕ್ಸ್ಟ್ ಕಪ್ಪು ಮಣ್ಣು.
ಈ ಕಪ್ಪು ಮಣ್ಣು ಐತಲ್ಲ, ಕಪ್ಪು ಮಣ್ಣನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರು ಕರಿತೀವಿ. ಏನೇನ್ ಹೆಸರು ಐತಿ ಕಪ್ಪು ಮಣ್ಣಿಗೆ? ರೆಗೂರ್ ಮಣ್ಣು, ಎರೆಯ ಮಣ್ಣು, ನೆಕ್ಸ್ಟ್ ಹತ್ತಿಯ ಮಣ್ಣು, ಉತ್ತರ ಯುರೋಪ್ದಾಗ ಚರ್ನೋಜಿಮ್ ಮಣ್ಣು ಅಂತ ಕರಿತಾರ ನೋಡ್ರಿ. ಕಪ್ಪು ಮಣ್ಣನ್ನು ಯುರೋಪ್ದಾಗ ಚರ್ನೋಜಿಮ್ ಮಣ್ಣು ಅಂತ ಹೇಳಿ ಕರಿತಾ ಬರ್ತೀವಿ. ಅಂದ್ರೆ ಇದನ್ನು ಲಾವಾ ಮಣ್ಣು ಅಂತಾನು ಕರಿತೀವಿ. ಕಪ್ಪು ಮಣ್ಣನ್ನು ಯಾಕಂದ್ರೆ ಈ ಹೊಲ್ಕೆನೂ ಆಗ್ತೈತಿ ನೋಡ್ರಿ, ಜ್ವಾಲಾಮುಖಿ ಆದಾಗ ಅದರಿಂದ ಬರ್ತಿರ್ತಕ್ಕಂಥ ಲಾವಾದಿಂದ ಇವು ಎರೋಜನ್ ಆಗಿರೋದ್ರಿಂದ ಈ ಕಪ್ಪು ಮಣ್ಣನ್ನು ಲಾವಾ ಮಣ್ಣು ಅಂತ ಕರಿತೀವಿ ನೋಡ್ರಿ. ಕಪ್ಪು ಮಣ್ಣನ್ನು ಲಾವಾ ಮಣ್ಣು ಅಂತ ಹೇಳಿ ಕರಿತಾ ಬರ್ತೀವಿ. ಆದ್ರೆ ಬಹಿಸ್ಸರಣ ಅಗ್ನಿಶಿಲೆಗಳು ಹೊರಗೆ ಬಂದ್ಮೇಲೆ ಲಾವಾ ಗಟ್ಟಿ ಆಗ್ಬೇಕಲ್ಲ, ಆ ಗಟ್ಟಿಯಾಗಿ ಅದು ಎರೋಜನ್ ಆಗೋದ್ರಿಂದ ಕಪ್ಪು ಮಣ್ಣು ರೆಡಿ ಆಗಿರ್ತೈತಿ. ಅದಕ್ಕಾಗಿ ಕಪ್ಪು ಮಣ್ಣನ್ನು ಲಾವಾ ಮಣ್ಣು ಅಂತ ಕರಿತೀವಿ ನೋಡ್ರಿ. ಇದರಲ್ಲಿ ಏನೇನ್ ಕೊರತೆ ಇರ್ತೈತಿ? ನೈಟ್ರೋಜನ್ ಮತ್ತು ರಂಜಕ. ನೈಟ್ರೋಜನ್ ಮತ್ತು ರಂಜಕ ಇದು ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಫಲವತ್ತತೆ ಬಹಳ ಇರೋದ್ರಿಂದ ಇದ್ರ ಹೆಚ್ಚಿನ ಪ್ರಮಾಣದ ಮಿನರಲ್ಸ್ಗಳು ಇರ್ತಾವ ನೋಡ್ರಿ. ಇವೆಲ್ಲ ಸಾರಜನಕ ಮತ್ತು ರಂಜಕ ಬಿಟ್ಟ ಉಳ್ಕಿದೆಲ್ಲ ರಿಚ್ ಇರ್ತೈತಿ. ಇದು ಕಬ್ಬಿಣ ಆತ, ಅಲ್ಯೂಮಿನಿಯಂ ಆತ, ಹ್ಯೂಮಸ್ ಆತ, ಮ್ಯಾಗ್ನೀಷಿಯಂ ಆತ, ಇವೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವ ಅತ್ಯಂತ ಫಲವತ್ತಾದ ಮಣ್ಣು ಅಂತಂದ್ರ ಕಪ್ಪು ಮಣ್ಣು ನೋಡ್ರಿ. ಬ್ಲ್ಯಾಕ್ ಸಾಯಿಲ್ ಅತ್ಯಂತ ಫಲವತ್ತಾದ ಮಣ್ಣು ಅಂತ ಕರಿತೀವಿ. ಮತ್ತೆ ಈ ಬ್ಲ್ಯಾಕ್ ಸಾಯಿಲ್ಗೆ ಏನಂತೀವತ್ತಂದ್ರ ಸ್ವಯಂ ಉಳುಮೆ ಮಾಡಿಕೊಳ್ಳುವ ಮಣ್ಣು ಅಂತ ಕರಿತೀವಿ ನೋಡ್ರಿ. ಸ್ವಯಂ ಉಳುಮೆ ಮಾಡಿಕೊಳ್ಳುವ ಮಣ್ಣು ಅಂತಂದ್ರೆ ನೋಡ್ರಿ, ಈಗ ಬೇಸಿಗೆ ಕಾಲದಲ್ಲಿ ಇದು ಸಣ್ಣದಾಕೈತಿ, ನೀರ್ ಬಂದಾಗ ದೊಡ್ಡದಾಕೈತಲ್ಲ, ಹಿಂಗ್ ಸ್ಕ್ಯೂಜ್ ಆಗೋದು ಹಿಂಗ್ ದೊಡ್ಡದಾಗೋದ್ರಿಂದ ಅದು ತನ್ನಲ್ಲಿರುವ ಮಿನರಲ್ಸ್ ಗಳನ್ನು ಮಿಕ್ಸ್ ಮಾಡ್ಕೊಂತೈತಿ. ಮತ್ತೆ ಅದು ಇದು ಬಿರುಕು ಬೀಳ್ತೈತಲ್ಲ, ಬಿರುಕು ಬೀಳೋದು, ದೊಡ್ಡದಾಗೋದು, ಸಣ್ಣದಾಗೋದು ಮಾಡೋದ್ರಿಂದ ತನ್ನಲ್ಲಿರುವ ಮಿನರಲ್ಸ್ ಗಳನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದನ್ನು ಸ್ವಯಂ ಉಳುಮೆ ಮಾಡಿಕೊಳ್ಳುವ ಮಣ್ಣು ಅಂತ ಹೇಳಿ ಕರಿತೀವಿ ನೋಡ್ರಿ. ಯಾವ್ದ? ಕಪ್ಪು ಮಣ್ಣನ್ನು ಸ್ವಯಂ ಉಳುಮೆ. ಕ್ವಶನ್ ಆಗೈತೆ ನೋಡಿದು, ಕಪ್ಪು ಮಣ್ಣನ್ನು ಸ್ವಯಂ ಉಳುಮೆ. ಎಲ್ಲ ನಮ್ಮ ಸ್ಟೇಟ್ ಒಳಗೆ ಆಗಿರ್ಕಿಲ್ಲ, ಮೇ ಬಿ ಟೆಕ್ಸ್ಟ್ ಬುಕ್ ದಾಗ ಬರ್ತೈತಿ. ಸ್ವಯಂ ಉಳುಮೆ ಮಾಡಿಕೊಳ್ಳುವ ಮಣ್ಣು ಅಂತೇಳಿ ಕರಿತೀವಿ ನೋಡ್ರಿ ಕಪ್ಪು ಮಣ್ಣನ್ನು. ಇದು ಇಷ್ಟು ಗೊತ್ತಿರ್ಲಿ. ಕಪ್ಪು ಮಣ್ಣು ಹೈಯೆಸ್ಟ್ ಎಲ್ಲಿ ಕಂಡು ಬರ್ತೈತಿ? ಆ ಸ್ಟೇಟ್ ಒಳಗೆ ಮಹಾರಾಷ್ಟ್ರ ಹೋದಲ್ಲ. ಈಗ ಹಾವೇರಿ ಒಳಗೆ ಇತ್ತಲ್ಲ ಹೈಯೆಸ್ಟ್ ಕಪ್ಪು ಮಣ್ಣು, ಐತಿ ಅಲ್ಲೇ ಐತಿ. ಅದ ಹಾವೇರಿ ಒಳಗ ಅತಿ ಹೆಚ್ಚು ರಾಯಚೂರು ಅಲ್ಲಿ ಹಾವೇರಿ ಒಳಗ ಅಂದ್ರೆ ಕರ್ನಾಟಕದಾಗ ಅತಿ ಹೆಚ್ಚು ಅಂತಂದ್ರ ಹಾವೇರಿ ಒಳಗ ಅಂದ್ರೆ ಅತಿ ಹೆಚ್ಚು ಹತ್ತಿ ಬೆಳೆಯೋದು ಹಾವೇರಿದವ್ರಲ್ಲ. ಕರ್ನಾಟಕದಾಗ ಅತಿ ಹೆಚ್ಚು ಹತ್ತಿ ಬೆಳೆಯೋದು ಹಾವೇರಿ ಮಣ್ಣು. ಸಾರಿ, ಕಪ್ಪು ಮಣ್ಣು ಹಾವೇರಿ ಒಳಗ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದೆ. ಯಾಲಕ್ಕಿ ನಾಡು ಅಂತೀವಲ್ಲ ಅದಕ್ಕೆ, ಯಾಲಕ್ಕಿ ನಾಡು, ಅಲ್ಲಿ ಯಾಲಕ್ಕಿ ನಾಡಿನಲ್ಲಿ ಈ ಕಪ್ಪು ಮಣ್ಣು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತೈತೆ ನೋಡಿ. ಮತ್ತೆ ಇದು ಗೂಗಲ್ದಾಗ ಮಾಡಿದ್ರೆ ಬೇರೆ ಬರ್ತೈತಿ, ಕಪ್ಪು ಮಣ್ಣು ಬೇರೆ ಬರತೈತಿ. ಒಂದ್ಸತಿ ಗೂಗಲ್ ಮಾಡಿ ನೋಡು, ಕಪ್ಪು ಮಣ್ಣು ವಿಚ್ ಡಿಸ್ಟಿಕ್ ಇನ್ ಹೈಯೆಸ್ಟ್ ಅಂತೇಳಿ. ಬ್ಲ್ಯಾಕ್ ಸಾಯಿಲ್, ಕಪ್ಪು ಮಣ್ಣು ಅಂತಲ್ಲ, ಬ್ಲ್ಯಾಕ್ ಸಾಯಿಲ್ ಹೈಯೆಸ್ಟ್ ಇನ್ ವಿಚ್ ಡಿಸ್ಟಿಕ್ ಅಂತ ನೋಡಿ, ಕಲಬುರಗಿ ಬರ್ತೈತೆ ನೋಡಿ. ನೆಕ್ಸ್ಟ್ ಜಂಬಿಟಿಗೆ ಮಣ್ಣು ನೋಡ್ತೀವಿ ನಾವು. ಕಪ್ಪು ಮಣ್ಣು ಆದ್ಮೇಲೆ ಜಂಬಿಟಿಗೆ ಮಣ್ಣು. ಇದನ್ನ ಲ್ಯಾಟ್ರೈಟ್ ಸಾಯಿಲ್ ಅಂತ ಅಂತೀವಿ. ಈ ಲ್ಯಾಟ್ರೈಟ್ ಅಂತಂದ್ರೆ ಲ್ಯಾಟಿನ್ ಭಾಷೆದಾಗ ಇಟ್ಟಿಗೆ ಅಂತ ಅರ್ಥ. ಲ್ಯಾಟ್ರೈಟ್ ಅಂದ್ರೆ ಇಟ್ಟಿಗೆ. ಇದು ಏನಂದ್ರೆ ಹತ್ತಿನ ಹೆಚ್ಚಿನ ಅಂದ್ರೆ 200 ಸೆಂಟಿಮೀಟರ್ಗಿಂತ ಹೆಚ್ಚಿನ ಮಳೆ ಇರುವ ಪ್ರದೇಶದಲ್ಲಿ ಈ ಲ್ಯಾಟ್ರೈಟ್ ಸಾಯಿಲ್ ಆಕೈತಿ. ಆದ್ರೆ ಮಣ್ಣಿದ್ದಾಗ ಧಾರವಾಡ ಅದ್ರಾಗ ಬರತೈತೆ. ಒಂದು ಹಾವೇರಿ ನೋಡಪ್ಪ, ಈ ಲ್ಯಾಟ್ರೈಟ್ ಸಾಯಿಲ್ ಐತಿ ನೋಡ್ರಿ. ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಏನಾದ್ರು ಬಿದ್ರೆ ಮೃದು ಆಕೈತಿ. ಅದು ಏನಾದ್ರು ಮಳೆ ಏನಾದ್ರು ಇಲ್ಕಂದ್ರೆ ಗಟ್ಟಿ ಆಕೈತಿ. ಭಾಳ ಗಟ್ಟಿನೂ ಆಕೈತಿ, ಭಾಳ ಮೃದುನೂ ಆಕೈತಿ ನೋಡ್ರಿ. ಹೆಚ್ಚಿನ ಹೈಯೆಸ್ಟ್ ಮಳೆ ಇರುವ ಪ್ಲೇಸ್ ಒಳಗ ಈ ಲ್ಯಾಟ್ರೈಟ್ ಸಾಯಿಲ್ ಕಂಡು ಬರ್ತೈತಿ ನೋಡ್ರಿ. 200 ಸೆಂಟಿಮೀಟರ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಇರುವ ಪ್ರದೇಶ ಒಳಗ ಈ ಲ್ಯಾಟ್ರೈಟ್ ಸಾಯಿಲ್ ಕಂಡು ಬರ್ತೈತಿ ನೋಡ್ರಿ. ಲ್ಯಾಟ್ರೈಟ್ ಸಾಯಿಲ್ ಕಂಡು ಬರ್ತೈತಿ. ಇದರಲ್ಲಿ ಕೊರತೆ ಏನಿರ್ತೈತಿ? ಇಂಪಾರ್ಟೆಂಟ್ ಏನಂದ್ರೆ ಸುಣ್ಣ ಕೊರತೆ ಇರ್ತೈತಿ. ಸುಣ್ಣ ಯಾಕೆ ಕೊರತೆ ಐತಿ? ಎಷ್ಟು ಪ್ರಮಾಣದಲ್ಲಿ ಮಳೆ ಬರ್ತಿರ್ತೈತಿ, ಸುಣ್ಣದ ಅಂಶ ಎಲ್ಲ ತೊಯ್ಕೊಂಡು ಬಂದ್ಬಿಡ್ತೈತಿ. ಅದಕ್ಕಾಗಿ ಲ್ಯಾಟ್ರೈಟ್ ಸಾಯಿಲ್ ಒಳಗ ಸುಣ್ಣದ ಕೊರತೆ ಇರ್ತೈತಿ. ಸಿಲಿಕಾ ಆತ, ಹ್ಯೂಮಸ್ ಅಂಶ ಆತ, ನೈಟ್ರೋಜನ್ ಆತ, ಇವೆಲ್ಲ ಕೊರತೆ ಇರ್ತೈತಿ ನೋಡ್ರಿ. ಸುಣ್ಣ, ಸಿಲಿಕಾ, ಹ್ಯೂಮಸ್, ನೈಟ್ರೋಜನ್ ಕೊರತೆ ಹೊಂದಿರ್ತೈತಿ. ಇದ್ರ ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಅಂದ್ರೆ ವೇಟ್ ಜಾಸ್ತಿ ಇರೋದು ಅಲ್ಲೇ ಉಳ್ಕೊಂಡಿರ್ತಾವ. ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಈ ಯಾವ್ದು ಲ್ಯಾಟ್ರೈಟ್ ಸಾಯಿಲ್ಗಳು ಹೆಚ್ಚಿರ್ತಾವ. ನಿಮಗ ಇವು ಸಮೃದ್ಧ ಮತ್ತು ಏನಂತೀವಿ, ಯಾವ್ಯಾವ ರಿಚ್ ಅದಾವ, ಯಾವ್ಯಾವ ಪೂರ್ ಅದಾವ ಅಂತ ಹೇಳತ್ತೀವಿ ನೋಡ್ರಿ. ನಿಮಗ್ ಬ್ಯಾಸರ ಆಗ್ಬೋದು, ಎಕ್ಸಾಮ್ದಾಗ ಕ್ವಶನ್ ಆಗ್ತಾವ. ನಾವ್ ಯಾವ್ದು ಅನ್ನಲ್ ನೋಡ್ರಿ ಅದ ಕ್ವಶನ್ ಆಗ್ತಾವ. ಇವೆಲ್ಲ ಇದು ನೆನಪಿರ್ಬೇಕು. ಅವ್ರು ರಾಜ್ಯ ಗಿಜ್ಜೆ ಕೇಳಲ್ಲ ಈಗ ಆಲ್ಮೋಸ್ಟ್. ಇವು ಯಾವ್ದು ರಿಚ್ ಐತಿ ಯಾವ್ದು ಹೇಳಿಕೆ ರೂಪದಲ್ಲಿ ಇದರಲ್ಲಿ ಇದು ಒಂದು ಬೇರೆ ಸೇರಿಸಿ ಹೇಳ್ಬಿಡ್ತಾರೆ. ಅದಕ್ಕಾಗಿ ಇವು ಗೊತ್ತಿರ್ಬೇಕು ನೋಡ್ರಿ. ಇವು ಅಂದ್ರೆ ಕಡಿಮೆ, ಅತ್ಯಂತ ಕಡಿಮೆ, ಸ್ವಲ್ಪ ಕಡಿಮೆ ಫಲವತ್ತತೆಯನ್ನು ಹೊಂದಿರ್ತೈತಲ್ಲ. ಇದು ಭಾಳ ಗಟ್ಟಿ ಆಗ್ಬಿಡ್ತೈತಿ ಏನಾದ್ರು ಮಳೆ ಇರ್ಲಿಕ್ಕಂದ್ರೆ ನೋಡ್ರಿ. ಅದಕ್ಕಾಗಿ ಇಟ್ಟಂಗಿ ತಯಾರಕ್ಕೆ ಯೂಸ್ ಮಾಡ್ತಾರೆ ಲ್ಯಾಟ್ರೈಟ್ ಸಾಯಿಲ್ ಅನ್ನು. ಯಾಕಂದ್ರೆ ಇದು ನೀರಿದ್ದಾಗ ಫುಲ್ ಮೃದು ಆಕೈತಿ. ಮೃದು ಇದ್ದಾಗ ಇಟ್ಟಂಗಿ ಮಾಡ್ಬಿಡ್ಬೋದು. ಆಮೇಲೆ ಅದಕ್ಕೆ ನೀರೇನಾದ್ರು ಸಿಗ್ಲಿಲ್ಲ ಅಂದ್ರೆ ಅದು ಫುಲ್ ಗಟ್ಟಿ ಆಗ್ಬಿಡ್ತೈತಿ. ಅದಕ್ಕಾಗಿ ಇವುಗಳನ್ನು ಇಟ್ಟಂಗಿಗಳ ತಯಾರಿಕೆಯಲ್ಲಿ ಈ ಲ್ಯಾಟ್ರೈಟ್ ಸಾಯಿಲ್ ಅನ್ನು ಬಳಸ್ತಾ ಬರ್ತೀವಿ ನೋಡ್ರಿ. ಇವೆಲ್ಲ ಬೇರೆ ಬೇರೆ ವಾಣಿಜ್ಯ ಬೆಳೆಗಳಾದ ತೆಂಗು, ಗೋಡಂಬಿ ಅಂತವೆಲ್ಲ ವಾಣಿಜ್ಯ ಬೆಳೆಗಳಾದ ತೋಟಗಾರಿಕೆ ಬೆಳೆಗಳಲ್ಲಿ ಈ ಲ್ಯಾಟ್ರೈಟ್ ಸಾಯಿಲ್ ಅನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾರೆ ನೋಡಿ. ಹೈಯೆಸ್ಟ್ ಅಂದ್ರೆ ಮೇಘಾಲಯ ಕಡೆ ಕಂಡು ಬರ್ತೈತೆ. ಮೇಘಾಲಯ ಪಶ್ಚಿಮ ಘಟ್ಟಗಳು, ಮೇಘಾಲಯ ಪಶ್ಚಿಮ ಘಟ್ಟಗಳಲ್ಲಿ ಇಂಥದ್ರಲ್ಲಿ ಹೈಯೆಸ್ಟ್ ಲ್ಯಾಟ್ರೈಟ್ ಸಾಯಿಲ್ ಕಂಡು ಬರ್ತೈತೆ ನೋಡಿ ಸರ್. ನೆಕ್ಸ್ಟ್ ಪರ್ವತ ಮಣ್ಣು.
ಪರ್ವತ ಮಣ್ಣು ಅಂತಂದ್ರೆ 2,500 3,000 ಮೀಟರ್ ಎತ್ತರ ಇರುವ ಪ್ರದೇಶದಲ್ಲಿ ಇದು ಕಂಡು ಬರ್ತೈತಿ. ಹೌದಲ್ಲ, ಪರ್ವತ ಮಣ್ಣು ಕಂಡು ಬರ್ತೈತಿ. ಇದರಲ್ಲಿ ಹೆಚ್ಚು ಕೊರತೆ ಇರೋದಂದ್ರೆ ಪೊಟ್ಯಾಸ್, ಸುಣ್ಣ. ಇದು ಆದ್ರೆ ಅಲ್ಲಿ ಮ್ಯಾಗ ಐತಿ, ಅಲ್ಲಿ ಮಳಿ ಬಂದ್ ಎಲ್ಲ ಸುಣ್ಣ ತೊಯ್ಕೊಂಡ್ ಬಂದಿರ್ತೈತಿ. ಪೊಟ್ಯಾಸ್, ಸುಣ್ಣ, ಫಾಸ್ಫರಸ್, ನೈಟ್ರೋಜನ್ ಇವು ಕೊರತೆ ಕಂಡು ಬರ್ತೈತಿ. ಇದರಲ್ಲಿ ಸಮೃದ್ಧ ಜೈವಿಕಾಂಶ ಅಥವಾ ಕೊಳೆತಾಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತೈತಿ. ನೋಡಿ, ತಪ್ಪಲಿನಿಂದ ಹೆಚ್ಚಿನ ಪ್ರಮಾಣದ ಜೈವಿಕಾಂಶ ಇದರಲ್ಲಿ ಕಂಡು ಬರ್ತೈತಿ. ಯಾವ ಮಣ್ಣು ಬಗ್ಗೆ ಹೇಳತ್ತೀವಿ ಸರ್? ಪರ್ವತ ಮಣ್ಣು ಇಲ್ಲಿ ಹೇಳ್ತೈತಿ. ನೋಡ್ರಿ, ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಈ ಪರ್ವತ ಮಣ್ಣು ಹೈಯೆಸ್ಟ್ ಯಾವ ಸ್ಟೇಟ್ ಒಳಗೆ ಕಂಡು ಬರ್ತೈತಿ? ಜಮ್ಮು. ನೋಡ್ರಿ, ಜಮ್ಮು ಕಾಶ್ಮೀರ ಒಳಗ ಹೈಯೆಸ್ಟ್. ಈ ಜಮ್ಮು ಕಾಶ್ಮೀರ ಒಳಗೆ ಇನ್ನೊಂದು ಅಂದ್ರೆ ಈ ಪರ್ವತ ಮಣ್ಣಿನಲ್ಲಿ ಇವೆಲ್ಲ ಅದಾವ ನೋಡ್ರಿ. ಈ ಕೇಸರಿ ಬೆಳಿತಾರ. ಆದ್ರೆ ಕೇಸರಿ ಬೆಳಕ್ ಇನ್ನೊಂದು ಸಪ್ರೇಟ್ ಮಣ್ಣು ಐತಿ. ಯಾವ ಮಣ್ಣು? ಕರೇವಾ ಸೋಯಿಲ್. ಈ ಕರೇವಾ ಸೋಯಿಲ್ ಹೆಂಗೈತಂದ್ರ ಅಲ್ಲಿರುವ ಗ್ಲೇಸಿಯರ್ ಇರ್ತಾವ ನೋಡ್ರಿ. ಆ ಗ್ಲೇಸಿಯರ್ ಬರ್ತಕ್ಕಂಥ ಸಮೃದ್ಧವಾದ ಮಿನರಲ್ಸ್ ಗಳು ಬಂದ ಒಂದ್ ಕಡೆ ಸೇರಿ ಕರೇವಾ ಮಣ್ಣು ಫಾರ್ಮೇಶನ್ ಆಕೈತಿ ನೋಡ್ರಿ. ಈ ಕರೇವಾ ಮಣ್ಣಿನಲ್ಲಿ ಇವು ಕೇಸರಿ ಆತ, ಮತ್ ನೆಕ್ಸ್ಟ್ ಇದು ಐತಲ್ಲ ನಮ್ದು ಸೇಬು ಹಣ್ಣು ಆತ, ಇವೆಲ್ಲ ಕರೇವಾ ಮಣ್ಣಿನಲ್ಲಿ ಬೆಳಿತಾರ. ಮತ್ ಪರ್ವತ ಮಣ್ಣಿನಲ್ಲಿ ಸಹಿತ ಬೆಳಿತಾರ ನೋಡ್ರಿ. ಪರ್ವತ ಮಣ್ಣು ಮತ್ತು ಕರೇವಾ ಮಣ್ಣಿನಲ್ಲಿ ಇವೆಲ್ಲ ಬೆಳಿತಾರ ನೋಡ್ರಿ. ಇದರಲ್ಲಿ ಕೊರತೆ ಅಂದ್ರೆ ಸೇಮ್ ಪೊಟ್ಯಾಸ್, ಸುಣ್ಣ, ಫಾಸ್ಫರಸ್, ನೈಟ್ರೋಜನ್ ಕೊರತೆ ಇರ್ತೈತಿ ನೋಡ್ರಿ. ನೆಕ್ಸ್ಟ್ ಮರುಭೂಮಿ ಮಣ್ಣು ಅಂತೀವಿ. ಮರುಭೂಮಿ ಮಣ್ಣು ಅತ್ಯಂತ ಶುಷ್ಕ ಪ್ರದೇಶದಲ್ಲಿ ಕಂಡು ಬರ್ತೈತಿ. ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಕಂಡು ಬರ್ತೈತಿ. ನಾ ಮರುಭೂಮಿಗಳಲ್ಲಿ 3 ಟೈಪ್ ಅಂತ ಹೇಳಿದ್ರೆ, ಮೊನ್ನೆ ಮರಳು ಇರುವ ಮರುಭೂಮಿ ಏನಂತ ಕರಿತೀವಿ? ಮರಳು ಇರುವ ಮರುಭೂಮಿಯಲ್ಲಿ ಎರ್ಗ್ ಅಂತ ಕರಿತೀವಿ. ಮುಂದೆ ಕ್ವಶನ್ ಕೇಳ್ತೀನಿ ತಡಿ. ಕ್ವಶನ್ ಕೇಳೋ ಮುಂಚೆನ ಆನ್ಸರ್. ಇಲ್ಲಿ ಕೆಲವೊಂದು ಸಣ್ಣ ಹಳ್ಳಿ ಇರೋ ಮರುಭೂಮಿಯನ್ನು ರೇಗ್ ಅಂತ ಕರಿತೀವಿ. ದೊಡ್ಡ ಕಲ್ಲು ಬಂಡೆ ಇರೋ ಮರುಭೂಮಿಯನ್ನು ಅದನ್ನು ಕಲ್ಲಿನ ಮರುಭೂಮಿ ಅಂತ ಕರಿತೀವಿ. ನೋಡ್ರಿ, ಅದೆಲ್ಲ ಕಲ್ಲಿನ ಮರುಭೂಮಿ. ಇವು ನಾರ್ಮಲ್ ಕೋಸ್ಟಲ್ ಏರಿಯಾ ಕಡೆ ಇರ್ತಾವ ನೋಡ್ರಿ, ಮುಂಬೈ ಕಡೆ ಎಲ್ಲ. ಹೌದಲ್ಲ, ಅದನ್ನ ಕಲ್ಲಿನ ಮರುಭೂಮಿ ಅಂತ ಕರಿತೀವಿ ನೋಡ್ರಿ. ದೊಡ್ಡ ಇಷ್ಟಿಷ್ಟು ಬಂಡೆಗಳು ಬಿದ್ದಿರ್ತಾವಲ್ಲ ಅದನ್ನ ಹಂಬಡ ಅಂತ ಕರಿತೀವಿ ನೋಡ್ರಿ. ಹಂಬಡ ಜಿಯೋಗ್ರಫಿಕಲ್ ಟರ್ಮ್ ಒಳಗ ಹಂಬಡ ಅಂತ ಕರಿತಾರ. ಈ ಮರುಭೂಮಿ ಮಣ್ಣು ಅರೆ ಶುಷ್ಕ. ಅತ್ಯಂತ ಹೆಚ್ಚು ಮರುಭೂಮಿ ಮಣ್ಣು ಎಲ್ಲಿ ಕಂಡು ಬರ್ತೈತಿ? ರಾಜಸ್ಥಾನ ಒಳಗ ಹೆಚ್ಚಿನ ಪ್ರಮಾಣದಲ್ಲಿ ಮರುಭೂಮಿ ಮಣ್ಣು ಕಂಡು ಬರ್ತೈತಿ. ಅಂದ್ರೆ ಇಲ್ಲಿ ಜೈವಿಕಾಂಶ ಮತ್ತು ಇಲ್ಲಿ ಜೈವಿಕಾಂಶ ಮತ್ತು ಸಾವಯವ ಮತ್ತು ನೈಟ್ರೋಜನ್ ಕೊರತೆ ಇರ್ತೈತಿ ನೋಡ್ರಿ. ನೈಟ್ರೋಜನ್ ಕೊರತೆ ಐತಿ. ನೈಟ್ರೋಜನ್ ಕೊರತೆ ಈಗ ಸಾರ್ ಮರುಭೂಮಿ ಐತಲ್ಲ, ಎರೋಜನ್ ಆದ ಸಣ್ಣ ಹಳ್ಳಿ ಇದು ಮರಳು ಏನಾದ್ರು ಇದು ಉಸ್ತಕ್ ಇರ್ತೈತಿ ನೋಡ್ರಿ. ಅಲ್ಲಿ ಏನಾದ್ರು ನಾನು ನೋಡಿದ್ದು ಹೋಗಿ ಅದೇ ಎರೋಜನ್ ಹೆಂಗೈತಿ ನೋಡ. ಅಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಇದೈತಿ ನೋಡ್ರಿ ಸರ್. ಅಂದ್ರ ಸ್ವಲ್ಪ ಮರಳಗಿರಳು ಇರ್ತೈತಿ ನೋಡ್ರಿ, ಅದನ್ನ ಎರ್ಗತ್ತ. ಮರಳಗಿದ್ಲ ಅಂದ್ರೆ ನಮ್ ಉಸ್ತಕ್ ಇರ್ತೈತಿ ನೋಡ್ರಿ. ಉಸ್ತಗತ್ಲೆ ಇದ್ರ ಅದನ್ನ ಎರ್ಗಂತ. ನಾರ್ಮಲ್ ನಮ್ ಫಾರ್ಮರ್ ಎರ್ಗ ಐತಿ ನೋಡ್ರಿ. ಅಂದ್ರ ಫುಲ್ ಅಲ್ಲೇನ್ ಎರೋಜನ್ ಆಲ್ಮೋಸ್ಟ್ ಎರೋಜನ್ ಫುಲ್ ಆಗೇ ಬಿಟ್ಟೈತಿ. ಅದು ಫುಲ್ ಅಲ್ಲೇನ್ ಕಲ್ಲಿಗಿಲ್ಲಿ ಏನ್ ಕಂಡು ಬರಲ್ಲ. ಎರ್ಗಿರ್ಬೋದು, ಏನೋ ಸ್ವಲ್ಪ ರೇಗ್ ಇರ್ಬೋದು. ಎರ್ಗ್ ಅಥವಾ ರೇಗ್ ಎರಡು ಅದಾವ ನೋಡ್ರಿ. ಹಂಬಡಾನು ಅದಾವ್ರಿ. ಹಂಬಡ 3 ತರ ಕಂಡು ಬರ್ತೈತದ ನೋಡ್ರಿ. ನೆಕ್ಸ್ಟ್ ಇಲ್ಲಿ ಈ ಮರುಭೂಮಿ ಮಣ್ಣಿನಲ್ಲಿ ಲವಣಾಂಶ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತೈತಿ. ಹೌದಲ್ಲ, ಲವಣಾಂಶ ಹೈಯೆಸ್ಟ್ ರಿಚ್ ಇರ್ತೈತಿ ನೋಡ್ರಿ. ಲವಣಾಂಶ ಆತ, ಕಬ್ಬಿಣ, ರಂಜಕ ಇವು ರಿಚ್ ಮರುಭೂಮಿ ಮಣ್ಣಿನಲ್ಲಿ ಕಂಡು ಬರ್ತಾವ. ಇನ್ನೊಂದು ಜೌಗು ಮಣ್ಣು ಅಥವಾ ಪೀಟ್ ಮಣ್ಣು ಅಂತ ಕರಿತೀವಿ. ಜೌಗು ಮಣ್ಣು ಇದರಲ್ಲಿ ಏನಂತಂದ್ರ ಆಕ್ಸಿಜನ್ ಕೊರತೆ ಭಾಳ ಇರ್ತೈತಿ ಈ ಮಣ್ಣಿನಲ್ಲಿ. ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನ್ ಯಾಕೆ ಕೊರತೆ ಇರ್ತೈತಂದ್ರ ಈ ಮಣ್ಣು ಫುಲ್ ಹ್ಯೂಮಸ್ ಅಂಶ ಇರೋದ್ರಿಂದ ಇದ್ರ ಮಧ್ಯದಲ್ಲಿ ಗ್ಯಾಸಸ್ ಹೋಗಾಕ ಪ್ಲೇಸ್ ಇರಲ್ಲ. ಗ್ಯಾಸಸ್ ಪಾಸ್ ಆಗ್ಬೇಕಲ್ಲ. ಅಂದ್ರೆ ಇದು ಭಾಳ ಹಿಂಗ ಎಲ್ಲ ಬೆಳೆ ಬೆಳ್ಯಾಕ ಉಪಯುಕ್ತ ಅಲ್ಲ. ಯಾಕಂದ್ರ ಇದರಲ್ಲಿ ಎಲ್ಲ ಗ್ಯಾಸಸ್ಗಳು. ಈ ಗ್ಯಾಸಸ್ಗಳು ಹೋಗ್ಲಿಕ್ಕಂದ್ರ ಅಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ನಡೆಯಲ್ಲ. ಫಿಕ್ಸೇಷನ್ ನಡಿಲಿಕ್ಕಂದ್ರೆ ಯಾವ್ದು ಗಿಡ ಮರಗಳು ಬೆಳೆಯಲ್ಲ. ಹೌದಲ್ಲ, ಗ್ಯಾಸಸ್ಗಳು ಹೋಗಾಕ ಯಾವುದೇ ತರದ ಅಂದ್ರ ರಂಧ್ರಯುಕ್ತ ಪೋರಸ್ ಮಣ್ಣು ಅಂತೀವಲ್ಲ, ಪೋರಸ್ ಅಥವಾ ಏನಂತೀವಿ ಪ್ರವೇಶ ಮಣ್ಣುಗಳು, ಅದರಲ್ಲಿರುವ ಸ್ವಲ್ಪ ಗ್ಯಾಸಸ್ಗಳು ಹೋಗಾಕ ಪ್ಲೇಸ್ ಇರ್ಲಿಕ್ಕಂದ್ರ ಯಾವುದೇ ತರದ ಯೂಸ್ ಇಲ್ಲ. ಇವು ಮಣ್ಣು ಆಕ್ಸಿಜನ್ ಕೊರತೆಯನ್ನು ಹೊಂದಿರ್ತೈತಿ ನೋಡ್ರಿ. ಜೌಗು ಮಣ್ಣು ಅಥವಾ ಪೀಟ್ ಮಣ್ಣು ಅಂತೇಳಿ ಆಕ್ಸಿಜನ್ ಕೊರತೆ ಹೊಂದಿರ್ತೈತಿ ನೋಡ್ರಿ. ಅದೇ ಹೆಚ್ಚಿನ ಪ್ರಮಾಣದಲ್ಲಿ ಹ್ಯೂಮಸ್ ಅಂಶದಿಂದ ಕೂಡಿರ್ತೈತಿ. ಭಾಳ ಒಂಥರ ಗಟ್ಟಿ ಒಟ್ಟ ತನ್ಮೂಲಕ ನೀರನ್ನು ಸಹಿತ ಹರಿಯಕ್ಕೆ ಬಿಡಲ್ಲ. ಅದಕ್ಕಾಗಿ ವೆಟ್ಲ್ಯಾಂಡ್ ಆಗಿ ಕನ್ವರ್ಟ್ ಆಗಿರ್ತಾವೆ. ಕಂಟಿನ್ಯೂಸ್ಲಿ ನೀರು ನಿಂತಿರ್ಬೇಕು. ಹೌದಲ್ಲ, ವೆಟ್ಲ್ಯಾಂಡ್ ಅಂದ್ರೆ ಎಷ್ಟು ನೀರು ನಿಂತಿರ್ಬೇಕು ಕಂಟಿನ್ಯೂಸ್ಲಿ? 6 ಅಡಿ. ಹೌದಲ್ಲ, 6 ಅಡಿ ಎತ್ತರ ಅಂದ್ರ ಲೋ ಟೈಡ್ ಕನ್ಸಿಡರ್ ಮಾಡ್ಬೇಕು. ಈಗ ಹೈ ಟೈಡ್ ಮತ್ತು ಲೋ ಟೈಡ್ ಬರ್ತಾವಲ್ರಿ. ಲೋ ಟೈಡ್ ಕನ್ಸಿಡರ್ ಮಾಡಿದ್ರ 6 ಅಡಿ ನೀರನ್ನು ನಿಂತಿದ್ರ ಅದನ್ನು ನಾವು ವೆಟ್ಲ್ಯಾಂಡ್ ಅಂತ ಅಂತೀವಿ. ಅದು 6 ಅಡಿ. ಮತ್ತು ಅಲ್ಲಿ ವಲಸೆ ಪಕ್ಷಿಗಳು ಬರ್ತಿರ್ಬೇಕು. ಹಲವಾರು ವಲಸೆ ಪಕ್ಷಿಗಳು ಬರ್ತಿರ್ಬೇಕು. 20,000 ಅಂದ್ರೆ 20,000ಕ್ಕಿಂತ ಪ್ಲಸ್ ವಲಸೆ ಪಕ್ಷಿಗಳು ಅಲ್ಲಿ ಬರ್ತಿರ್ಬೇಕು. ಅದನ್ನು ವೆಟ್ಲ್ಯಾಂಡ್ ಅಂತ ಹೇಳ್ಕಂತೀವಿ. ಹೌದಲ್ಲ, ಈ ವೆಟ್ಲ್ಯಾಂಡ್ ಆಗ ಕಾರಣ ಜೌಗು ಮಣ್ಣಿನಿಂದ. ಒಂದ್ ವರ್ಷದಾಗ 7 ದಿನ, ಒಂದು ತಿಂಗಳದಾಗ 7 ದಿನ ನೀರು ನಿಂತಿರ್ಬೇಕಂತ ನೋಡಲ್ಲಿ. ನೆಕ್ಸ್ಟ್ ಇವು ಜೌಗು ಮಣ್ಣು ಐತಿ ನೋಡ್ರಿ. ಇವೆಲ್ಲ ಮ್ಯಾಂಗ್ರೋಸ್ ಅರಣ್ಯ ಬೆಳೆ ಅದ. ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಲವಣಾಂಶ ಇರೋದ್ರಿಂದ ಇಲ್ಲಿ ಮ್ಯಾಂಗ್ರೋಸ್ ಅರಣ್ಯಗಳು ಈ ಜೌಗು ಮಣ್ಣಿನಲ್ಲಿ ಬೆಳಿತಾವ ನೋಡ್ರಿ.
ಇನ್ನೊಂದು ಲವಣಾಂಶ ಮತ್ತು ಕ್ಷಾರಯುಕ್ತ ಮಣ್ಣು. ಇದು ಕ್ವಶನ್ ಏನು ಕೇಳ್ಯಾರತ್ತಂದ್ರ ಈ ಲವಣಾಂಶ ಮತ್ತು ಕ್ಷಾರಯುಕ್ತ ಮಣ್ಣಿನಲ್ಲಿ ಏನನ್ನು ಹಾಕೋದ್ರ ಮೂಲಕ ಕೃಷಿ ಮಾಡಬಹುದು, ಏನನ್ನು ಸೇರಿಸುವುದ್ರ ಮೂಲಕ ಕೃಷಿಯನ್ನು ಮಾಡೋದು. ಜಿಪ್ಸಮ್ ನೋಡ್ರಿ, ಲವಣಾಂಶ ಅಥವಾ ಕ್ಷಾರಯುಕ್ತ ಮಣ್ಣಿನಲ್ಲಿ ಜಿಪ್ಸಮ್ ಅನ್ನು ಸೇರಿಸುವುದ್ರ ಮೂಲಕ ಕೃಷಿ ಮಾಡಬಹುದು ನೋಡಿ. ಲವಣಾಂಶ ಅಥವಾ ಕ್ಷಾರ ಇದು ಕೃಷಿ ಮಾಡಲು ಯೋಗ್ಯ ಮಣ್ಣಲ್ಲ. ಇದ್ರಾಗ ಜಿಪ್ಸಮ್ ಮತ್ತು ಜಿಪ್ಸಮ್ ಸೇರಿಸುವುದ್ರ ಮೂಲಕ ಇದರಲ್ಲಿ ಕೃಷಿಯನ್ನು ಮಾಡಬಹುದು ನೋಡ್ರಿ. ಇದು ಕೆಲವೊಂದು ಮಣ್ಣುಗಳು ಇಂಪಾರ್ಟೆಂಟ್ ಮಣ್ಣುಗಳು. ಹೈಯೆಸ್ಟ್ ಮಣ್ಣು ಯಾವ್ದು? ಮೆಕ್ಕಲು ಮಣ್ಣು. ನೆಕ್ಸ್ಟ್ ಎರಡನೇದು ಕೆಂಪು ಮಣ್ಣು. ನೆಕ್ಸ್ಟ್ ಸರ್ ಬ್ಲಾಕ್ ಕಪ್ಪು. ನೆಕ್ಸ್ಟ್ ಪರ್ವತ ಮಣ್ಣು. ನೆಕ್ಸ್ಟ್ ಮರುಭೂಮಿ ಮಣ್ಣು. ನೆಕ್ಸ್ಟ್ ಜಂಬಿಟಿಗೆ ಮಣ್ಣು. ನೆಕ್ಸ್ಟ್ ಲವಣಾಂಶ ಅಥವಾ ಲವಣಾಂಶ ಮಣ್ಣು. ನೆಕ್ಸ್ಟ್ ಜೌಗು ಮಣ್ಣು ನೋಡ್ರಿ. ಒಂದೇದು ಯಾವ್ದ ತಂದೆ? ಮೆಕ್ಕಲು ಮಣ್ಣು. ಮೆಕ್ಕಲು ಮಣ್ಣು, ಕೆಂಪು ಮಣ್ಣು, ಕಪ್ಪು ಮಣ್ಣು, ಮರುಭೂಮಿ ಮಣ್ಣು. ನೆಕ್ಸ್ಟ್ ಯಾವ್ದು? ಮರುಭೂಮಿ ಮಣ್ಣು ಆದ್ಮೇಲೆ ಜಂಬಿಟಿಗೆ ಮಣ್ಣು. ನೆಕ್ಸ್ಟ್ ಲವಣಯುಕ್ತ ಮಣ್ಣು, ಲವಣಾಂಶ ಮಣ್ಣು, ಆಮೇಲೆ ಜೌಗು ಮಣ್ಣು. ಇವೆಲ್ಲ ಕಾಲಾನುಕ್ರಮದಲ್ಲಿ ಅಟ್ಲೀಸ್ಟ್ ಒಂದು 4-5 ಆದ್ರೂ ಗೊತ್ತಿರಲಿಲ್ಲ, 5 ಆದ್ರೂ ಕಾಲಾನುಕ್ರಮದಲ್ಲಿ ಗೊತ್ತಿರಲಿಲ್ಲ. ಹೈಯೆಸ್ಟ್ ಟು ಲೋಯೆಸ್ಟ್. ಇಲ್ಲಿ ನೋಡ್ತೀವಿ ನಾವು ಮಣ್ಣಿನಲ್ಲಿ ಪದರುಗಳು ನೋಡ್ತೀವಲ್ಲ, ಓ ಹಾರಿಜಾನ್, ಎ ಹಾರಿಜಾನ್, ಎಲ್ಲ ಮಣ್ಣಿನಲ್ಲಿ ಪದರು ನೋಡ್ತೀವಿ. ಈ ಓ ಹಾರಿಜಾನ್ ಐತೆ ನೋಡ್ರಿ, ಒಂದೇದು ಅತ್ಯಂತ ಮೇಲ್ಮೈ ಪದರದಲ್ಲಿರೋ ಈ ಓ ಹಾರಿಜಾನ್ ಒಳಗೆ ಯಾವುದೇ ಥರದ ಏನು ಗಿಡಗಳು ಬೆಳೆಯಲ್ಲ, ಜಸ್ಟ್ ಮ್ಯಾಗ ಹಿಂಗೆ ತಪ್ಪಲ ಬಿದ್ದಾವ ನೋಡ್ರಿ. ಇವು ತಪ್ಪಲೆ ಎಲ್ಲ ಬಿದ್ದಿರೋದು ಓ ಹಾರಿಜಾನ್ ಅಂತೀವಲ್ಲ, ಓ ಹಾರಿಜಾನ್. ಅದು ನೆಕ್ಸ್ಟ್ ಬಿಟ್ರೆ ಅದನ್ನ ಎ ಹಾರಿಜಾನ್. ಎ ಹಾರಿಜಾನ್ ಅತ್ಯಂತ ಫಲವತ್ತಿತ್ವ ಪದರ ನೋಡ್ರಿ. ಅತ್ಯಂತ ಫಲವತ್ತವಾಗಿರೋ ಪದರ ಅಂತಂದ್ರೆ ಎ ಹಾರಿಜಾನ್. ಹ್ಯೂಮಸ್ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುವ ಪದರ ಅಂತಂದ್ರೆ ಎ ಹಾರಿಜಾನ್. ಮತ್ತೆ ಬಿ ಹಾರಿಜಾನ್ದಾಗೂ ಹ್ಯೂಮಸ್ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತೈತೆ ನೋಡ್ರಿ. ಎ ಹಾರಿಜಾನ್ದಾಗೂ ಬಿ ಹಾರಿಜಾನ್ದಾಗೂ ಕಂಡು ಬರ್ತೈತಿ. ಎಲಿವೇಶನ್ ಸಾಯಿಲ್ ಈ ಹಾರಿಜಾನ್ ಅದು. ಎಲಿವೇಶನ್ ಸಾಯಿಲ್ ಅಂತಂದ್ರೆ ಎಲಿವೇಶನ್ ಲೇಯರ್ ಅಂತೇಳಿ ಸಪ್ರೇಟ್ ಬರ್ತೈತೆ ಅದು. ಈ ಬಿ ಆದ್ಮೇಲೆ ಎಲಿವೇಶನ್ ಲೇಯರ್ ಬರ್ತೈತಿ, ಆಮೇಲೆ ಬಿ ಲೇಯರ್ ಬರ್ತೈತಿ ಎ ಆದ್ಮೇಲೆ. ಹೌದಲ್ಲ? ಒಂದೇದ್ ನೋಡ್ರಿ ಎ ಹಾರಿಜಾನ್ ಐತ್ ನೋಡ್ರಿ. ಎ ಹಾರಿಜಾನ್ ಇವೆಲ್ಲ ಸಸ್ಯದ ಬೇರುಗಳೆಲ್ಲ ಬೆಳೆಯಕ ಅತ್ಯಂತ ಫಲವತ್ತಾದ ಮಣ್ಣು ಅಂತಂದ್ರೆ ಮ್ಯಾಗಿರೋ ಇವೆಲ್ಲ ತಪ್ಪಲುಗಳೆಲ್ಲ ಇದು ಆಗ್ತಾವ, ಏನ ಡಿಕಾಂಪೋಸ್ ಆಗಿ ಅಲ್ಲೆಲ್ಲ ಹೋಗಿ ಸೇರಿರ್ತೈತಿ. ಎ ಹಾರಿಜಾನ್ ಅತ್ಯಂತ ಫಲವತ್ತಾದ ಮಣ್ಣು. ಆಮೇಲೆ ಈ ಹಾರಿಜಾನ್ ಬರ್ತೈತಿ ನೋಡು. ಈ ಹಾರಿಜಾನ್ ಎವ್ಲ್ಯೂಯೇಷನ್ ಲೇಯರ್ ಅಂತೀವಿ. ಅದ ಹೇಳತ್ತ ನೋಡ, ಎವ್ಲ್ಯೂಯೇಷನ್ ಲೇಯರ್ ಅಲ್ಲೆಲ್ಲ ತೊಳ್ಕೊಂಡು ಬರುವಂಥದ್ದು ಅಲ್ಲಿ ಸ್ಟೋರ್ ಆಗಿರ್ತೈತಿ. ಎವ್ಲ್ಯೂಯೇಷನ್ ಲೇಯರ್ ಒಳಗೆ ಆಗಿರ್ತೈತಿ. ನೆಕ್ಸ್ಟ್ ಬಿ ಹಾರಿಜಾನ್ ಐತಿ. ಬಿ ಹಾರಿಜಾನ್ ಮೇಲಿದಿಂದ ಬರ್ತಕ್ಕಂಥ ಎಲ್ಲಾ ಲವಣಾಂಶಗಳು ಅಲ್ಲಿ ಸ್ಟೋರ್ ಆಗಿರ್ತೈತಿ. ಇವೆಲ್ಲ ಲಾಸ್ಟಿಗೆ ಐತಿ ನೋಡ್ರಿ ಸಿ ಹಾರಿಜಾನ್. ಸಿ ಹಾರಿಜಾನ್ ಆದ್ಮೇಲೆ ಲಾಸ್ಟಿಗೆ ಆರ್ ಹಾರಿಜಾನ್ ಕಂಡು ಬರ್ತೈತಿ. ಈ ಆರ್ ಹಾರಿಜಾನ್ ಏನ್ ಮಾಡ್ತೀವಿ? ಕ್ವಶನ್ ಕೇಳ್ಯಾರ ಕ್ವಶನ್. ಲಾಸ್ಟ್ನೇದು ಆರ್ ಹಾರಿಜಾನ್ ಐತಿ ನೋಡ್ರಿ. ಆರ್ ಹಾರಿಜಾನ್ ಅಂತಂದ್ರ ಎಲ್ಲಾ ಮಣ್ಣುಗಳಿಗೆ ಒಂದು ಫೌಂಡೇಶನ್. ಇಲ್ಲಿಂದ ಎಲ್ಲಾ ಮಣ್ಣುಗಳು ಉತ್ಪತ್ತಿ ಆಗ್ತಾವ. ಇಲ್ಲ ಆರ್ ಹಾರಿಜಾನ್ ಐತಿ ನೋಡಿ ಲಾಸ್ಟಿಗೆ. ಇದರಿಂದನ ಒಂದ್ ಎಲ್ಲಾ ಮಣ್ಣುಗಳು ಉತ್ಪತ್ತಿ ಆಗಕ್ಕೆ ಹೆಲ್ಪ್ ಮಾಡ್ತಾವ. ಇವು ಮಣ್ಣಿನಲ್ಲಿ ಕೆಲವೊಂದು ಪ್ರಕಾರಗಳನ್ನು ನೋಡ್ತಾ ಬರ್ತೀವಿ. ಹೌದಾ? ಇವು ಏನೇನಂತೀವಿ ಮಣ್ಣಿನಲ್ಲಿ? ಇವಿಷ್ಟ ಮಣ್ಣಿನಲ್ಲಿ ಪ್ರಕಾರಗಳನ್ನು ನೋಡ್ತೀವಿ ನೋಡ್ರಿ. ಇಷ್ಟ ಮಣ್ಣಿನ ಬಗ್ಗೆ ಗೊತ್ತಿರಲಿ.